ಜ್ಯೋತಿಷ್ಯ ಶಾಸ್ತ್ರ ಮತ್ತು ಫಲಶಾಸ್ತ್ರದ ಪ್ರಕಾರ ದೇಹದ ವಿವಿಧ ಭಾಗಗಳ ಮೇಲೆ ಹಲ್ಲಿ ಬೀಳುವುದರಿಂದ ಬೇರೆ ಬೇರೆ ರೀತಿಯ ಪರಿಣಾಮಗಳಿವೆ. ಪುರುಷರು ಮತ್ತು ಮಹಿಳೆಯರಿಗೆ ಇದರ ಫಲಗಳು ಭಿನ್ನವಾಗಿ ಇರುತ್ತದೆ. ಶಾಸ್ತ್ರದ ಪ್ರಕಾರ ದೇಹದ ಪ್ರಮುಖ ಭಾಗಗಳು ಮೇಲೆ ಹಲ್ಲಿ ಬಿದ್ದರೆ ಅದರ ಸಾಮಾನ್ಯ ನಂಬಿಕೆಗಳು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ವಂಶ ಪಾರಂಪರಿಕ ಜ್ಯೋತಿಷಿಗಳು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ಪುರುಷರಿಗೆ ತಲೆಯ ಮೇಲೆ ಸಮಾಜದಲ್ಲಿ ಗೌರವ ಹೆಚ್ಚಾಗುವುದು ಅಥವಾ ಅನಿರೀಕ್ಷಿತ ಶುಭ ಸುದ್ದಿ ಸಿಗುವುದು. ಹಲ್ಲಿಯು ತಲೆ ಮೇಲೆ ಬಿದ್ದರೆ, ಬಲಗೈ ಅಥವಾ ಬಲ ತೋಳು ಮೇಲೆ ಹಲ್ಲಿಯು ಬಿದ್ದರೆ ಅನಿರೀಕ್ಷಿತ ಧನಲಾಭ ಅಥವಾ ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು. ಎಡಗೈ ಅಥವಾ ಎಡತೋಳು ಇದರ ಮೇಲೆ ಅನಗತ್ಯ ವೆಚ್ಚಗಳು ಅಥವಾ ಸಣ್ಣ ಪುಟ್ಟ ನಷ್ಟಗಳು ಸಾಧ್ಯತೆ ಹೆಚ್ಚಾಗುತ್ತದೆ. ಬಲಗಾಲು ಪ್ರಯಾಣದಲ್ಲಿ ಯೋಗ ಅಥವಾ ಹೊಸ ಅವಕಾಶಗಳು ಸಿಗುತ್ತದೆ. ಎಡಗಾಲ ಮೇಲೆ ಹಲ್ಲಿ ಬಿದ್ದರೆ ಪ್ರಯಾಣದಿಂದ ಆಯಾಸ ಅಥವಾ ಅಡೆತಡೆಗಳು ಉಂಟಾಗಬಹುದು. ಎದೆಯ ಮೇಲೆ ಹಲ್ಲಿ ಬಿದ್ದರೆ ಶೀಘ್ರದಲ್ಲೇ ಉತ್ತಮ ರೀತಿಯ ಲಾಭ ಅಥವಾ ಸಂತೋಷದ ವಾತಾವರಣ ಸಿಗುತ್ತೆ. ಇದು ಪುರುಷರಿಗಾದರೆ ಮಹಿಳೆಯರಿಗೆ ಯಾವ ರೀತಿ ಏನು ಆಗುತ್ತದೆ, ಯಾವ ಸೂಚನೆಗಳು ಸಿಗುತ್ತದೆ. ತಲೆಯ ಮೇಲೆ ಕುಟುಂಬದ ಶುಭ ಕಾರ್ಯಗಳಲ್ಲಿ ಜರುಗುವುದು ಅಥವಾ ಮಾನಸಿಕ ನೆಮ್ಮದಿ ಸಿಗುತ್ತದೆ ತಲೆ ಮೇಲೆ ಅಲ್ಲಿ ಬಿದ್ದಾಗ. ಎಡಗೈ ಅಥವಾ ಎಡತೋಳುಗಳ ಮೇಲೆ ಬಿದ್ದರೆ ಶುಭ ಲಾಭ, ಆಭರಣ ಅಥವಾ ಹೊಸ ವಸ್ತು ಸೇರ್ಪಡೆಯಾಗುತ್ತದೆ. ಬಲಗೈ ಅಥವಾ ಬಲತೋಳು ಇದು ಆರ್ಥಿಕ ವೆಚ್ಚಗಳು ಅಥವಾ ಧನ ನಷ್ಟದ ಮುನ್ಸೂಚನೆ ಆಗುತ್ತದೆ. ಎಡಗಾಲು ಅಥವಾ ಮೊಣಕಾಲ ಮೇಲೆ ಹಲ್ಲಿ ಬಿದ್ದರೆ ಹೊಸ ಸ್ಥಳಗಳಿಗೆ ಭೇಟಿ ನೀಡುವ ಅಥವಾ ಪ್ರಯಾಣಿಸುವ ಯೋಗ ಬರುತ್ತದೆ. ಬಲಗಾಲ ಮೇಲೆ ಬಿದ್ದರೆ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿನ ಅಡೆತಡೆಗಳು ಅಥವಾ ವಿಳಂಬ ಉಂಟಾಗುತ್ತದೆ. ಇನ್ನು ಬೆನ್ನ ಮೇಲೆ ಹಲ್ಲಿ ಬಿದ್ದರೆ ಮನೆಯಲ್ಲಿ ನೆಮ್ಮದಿ ಮತ್ತು ಒಳ್ಳೆಯ ವಾತಾವರಣ ಆಗುತ್ತದೆ. ಹಲ್ಲಿ ಬಿದ್ದ ತಕ್ಷಣ ಏನು ಮಾಡಬೇಕು? ಸಾಂಪ್ರದಾಯಿಕವಾಗಿ ಕೆಲವೊಂದು ಪರಿಹಾರಗಳು. ಹಲ್ಲಿ ಮೈ ಮೇಲೆ ಬಿದ್ದಾಗ ಉಂಟಾಗುವ ಮಾನಸಿಕ ಆತಂಕ, ಅಶುಭ ಫಲಗಳು ನಿವಾರಣೆಗೆ ಫಲಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳನ್ನು ಹೇಳುತ್ತಾರೆ. ಸ್ನಾನ ಮಾಡುವುದು, ದೇವರ ಪೂಜೆ ಮಾಡುವುದು, ಸೂರ್ಯನ ದರ್ಶನ ಮಾಡುವುದು, ಉಪ್ಪು ಮುಟ್ಟುವುದು, ಇವೆಲ್ಲವೂ ಕೂಡ ಕೆಲವೊಂದೊಂದು ಪರಿಹಾರದ ಮುನ್ಸೂಚನೆ ಕ್ರಮಗಳೇ ಆಗಿರುತ್ತದೆ. ಮತ್ತು ಪ್ರಾಚೀನ ನಂಬಿಕೆಗಳು ಮತ್ತು ಜನಪದ ಶಾಸ್ತ್ರದ ಆಧಾರಿತ ವಿಚಾರಗಳು ಇದಾಗಿದೆ. ವೈಜ್ಞಾನಿಕವಾಗಿ ಹಲ್ಲಿಯ ಚರ್ಮದಲ್ಲಿ ವಿಷಕಾರಿ ಬ್ಯಾಕ್ಟೀರಿಯಾಗಳು ಇರಬಹುದಾದ್ದರಿಂದ ಹಲ್ಲಿ ಬಿದ್ದ ತಕ್ಷಣ ಆ ಜಾಗವನ್ನು ಸೋಪಿನಿಂದ ಚೆನ್ನಾಗಿ ತೊಳೆದುಕೊಳ್ಳುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಾಗುತ್ತದೆ. ಯಾವುದೇ ಕಷ್ಟಗಳಿದ್ದರೂ ಪರಿಹಾರಕ್ಕಾಗಿ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ.